ದುರ್ಗಾ ಕಲಿಕಾ ವೇದಿಕೆಗೆ ಸ್ವಾಗತ. ಇವತ್ತಿನ ಒಂದು ತರಗತಿಯೊಳಗೆ ಈ ಯು ಜಿ ಸಿ ನೆಟ್ 2025 ಡಿಸೆಂಬರ್ನಲ್ಲಿ ನಡೆದಿರ್ತಕ್ಕಂಥ ಕನ್ನಡ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ, ಈ ಮೊದಲನೇ ಪ್ರಶ್ನೆ ಯಾವ ರೀತಿ ಆಗೈತೆ ಅನ್ನೋದನ್ನು ನೋಡೋಣ. 51ನೇ ಪ್ರಶ್ನೆ ಬಂದುಬಿಟ್ಟು ಕೆ ವಿ ಸುಬ್ಬಣ್ಣನವರು ಅನುವಾದಿಸಿರುವ ಕೃತಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಂದ್ಬಿಟ್ಟು ಕುವೆಂಪುಗೆ ಪುಟ್ಟ ಕನ್ನಡಿ, 2 ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು, 3 ಅರೆ ಶತಮಾನದ ಅಲೆ ಬರಹಗಳು, 4 ರಾಜಕೀಯದ ಮಧ್ಯೆ ಬಿಡುವು ಅಂತಕ್ಕಂಥದ್ದು. ಸೊ ಕೆ ವಿ ಸುಬ್ಬಣ್ಣನವರು ಅನುವಾದಿಸಿರುವ ಕೃತಿ ಯಾವುದು ಅಂತ ಕೇಳಿದ್ರೆ ಅನುವಾದ ಸಾಹಿತ್ಯದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಇದು. ಸೊ ಹಾಗಾದ್ರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂತಂದರೆ ರಾಜಕೀಯದ ಮಧ್ಯೆ ಬಿಡುವು 4ನೇ ಆಪ್ಷನ್ ಏನೈತಲ್ಲ, ಸೊ ಇದು ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಮುಂದುವರೆದು 52ನೇ ಪ್ರಶ್ನೆ, ಚಿದಾನಂದವಧೂತರ ಜ್ಞಾನ ಸಿಂಧು ಈ ಛಂದೋ ಪ್ರಕಾರದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಸಾಂಗತ್ಯ, 2 ಭಾಮಿನಿ ಷಟ್ಪದಿ, 3 ಲಲಿತರಗಳೆ, 4 ಕುಸುಮ ಷಟ್ಪದಿ. ಸೊ ಚಿದಾನಂದವಧೂತರು ಬರೆದಂತಹ ಜ್ಞಾನ ಸಿಂಧು ಈ ಛಂದೋ ಪ್ರಕಾರದಲ್ಲಿದೆ ಅಂತ ಕೇಳ್ಯಾರ. ಸೊ ಇದಕ್ಕೆ ಉತ್ತರ ಯಾವುದಾಗ್ತದ ಅಂತಂದೇಳಿ ನೋಡೋದಾದರೆ ಆಪ್ಷನ್ 2 ಅಂತಕ್ಕಂಥದ್ದು. ಈ ಭಾಮಿನಿ ಷಟ್ಪದಿ ಐತಲ್ಲ, ಸೊ ಭಾಮಿನಿ ಷಟ್ಪದಿ ಒಳಗೆ ಈ ಜ್ಞಾನ ಸಿಂಧು ಎಂಬ ಒಂದು ಛಂದೋ ಗ್ರಂಥವನ್ನು ಬರ್ತಾರ ಅಂತಂದೇಳಿ. ಇನ್ನು ಅದೇ ರೀತಿಯಾಗಿ 53ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಈ ಕಾಲಾನುಕ್ರಮಿಕೆಯಲ್ಲಿ ಜೋಡಿಸಿ ಅಂತ ಕೊಟ್ಟಾರೆ. ಆಪ್ಷನ್ 1 ದೇವರು ರುಜು ಮಾಡಿದನು, ರಸವಶನಾಗುತ್ತಾ ಕವಿ ಆದ ನೋಡಿದನು. ಬಿ ಮೆರೆದಿರೆ ಜಲ ಸುಂದರಿ ತುಂಗೆ, ಸಿ ಕಿಕ್ಕಿರಿದಡವಿಗಳಂಚಿನ ನಡುವೆ, ಡಿ ಪರ್ವತದೆತ್ತರ ಸಾಲಾಗೆ ಸೆದಿರೆ, ಈ ಬಿತ್ತರ ದಾಗಸ ಹಿನ್ನೆಲೆಯಾಗಿರೆ. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದ ಅಂತಂದೇಳಿ ನೋಡೋಣ. ಸೊ ಕಾಲಾನುಕ್ರಮಿಕೆಯಲ್ಲಿ ಬರ್ತಕ್ಕಂಥದ್ದು ಯಾವುದಾಗ್ತದೆ? ಈ ಆಪ್ಷನ್ ಎ ಐತಲ್ಲ, ದೇವರು ರುಜು ಮಾಡಿದನು, ರಸವಶನಾಗುತ್ತಾ ಕವಿ ಆದ ನೋಡಿದನು ಅಂತ ಐತಲ್ಲ, ಇದು 1 ಆದರೆ ಈ ಐತಲ್ಲ ಇದು 2 ಆಗ್ತದೆ. ಆಪ್ಷನ್ನು ಡಿ 3 ಆಗ್ತದೆ. ಅದೇ ರೀತಿಯಾಗಿ ಸಿ ಐತಲ್ಲ ಇದು 2 ಆಗ್ತದೆ. ಡಿ 3 2 ಸಿ ಏನೈತೆ ಅದು 4 ಆಗ್ತದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂದರೆ ಆಪ್ಷನ್ 1 ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಮುಂದುವರೆದು 54ನೇ ಪ್ರಶ್ನೆ ನೋಡೋಣ. ಸೊ ನಮ್ಮ ಒಂದು ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಕ್ಕಂಥವ್ರು, ಅದೇ ರೀತಿಯಾಗಿ ನಮ್ಮ ಒಂದು ತರಗತಿಯನ್ನು ನೋಡ್ತಕ್ಕಂಥ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ಲೈಕ್ ಮಾಡಿರಿ ಅಂತ ಹೇಳ್ತಾ 54ನೇ ಪ್ರಶ್ನೆಯನ್ನು ನೋಡೋಣ. ಇವು ಕನ್ನಡ ಕಾವ್ಯಾಲಂಕಾರ ಗ್ರಂಥಗಳು ಅಂತ ಕೇಳ್ಯಾರ. ಸೊ ಇಲ್ಲಿ ಒಂದು 5 ಆಪ್ಷನ್ ಕೊಟ್ಟಾರ. ಸೊ ಒಂದು 5 ಕೃತಿ ಒಳಗೆ ಕಾವ್ಯಾಲಂಕಾರ ಗ್ರಂಥಗಳು ಯಾವುದು ಅಂತ ಕೇಳ್ಯಾರ. ಅದ್ರಾಗ ಕನ್ನಡ ಕಾವ್ಯ ಅಲಂಕಾರ, ಇಲ್ಲಿ ಸಂಸ್ಕೃತ ಮತ್ತು ಕನ್ನಡ 2 ಮಿಕ್ಸ್ ಮಾಡ್ಯಾರ. ಸೊ ಇಲ್ಲಿ ಯಾವುದು ಆಗ್ತದ ಸರಿಯಾದಂಥ ಉತ್ತರ ಅಂತ ನೋಡೋಣ. ಈ ಆಪ್ಷನ್ ಬಂದ್ಬಿಟ್ಟು ಅಲಂಕಾರ ಕಾವ್ಯ ಕಸ್ತೂಭಂ, ಬಿ ಶೃಂಗಾರ ಪ್ರಕಾಶ, ಸಿ ಕಾವ್ಯ ಪ್ರದೀಪ, ಡಿ ಶೃಂಗಾರ ರತ್ನಾಕರಂ, ಈ ರಸ ರತ್ನಾಕರಂ ಅಂತೇಳಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದ ನೋಡ್ರಿ. ಕನ್ನಡ ಕಾವ್ಯಾಲಂಕಾರಗಳು ಆಪ್ಷನ್ ಡಿ ಅಂತಕ್ಕಂಥದ್ದಾಗ್ತದೆ ನೋಡ್ರಿ. ಅಲ್ಲ, ಆಪ್ಷನ್ 3 ಐತಲ್ಲ ಡಿ ಮತ್ತು ಎ, ಶೃಂಗಾರ ರತ್ನಾಕರಂ ಮತ್ತು ರಸರತ್ನಾಕರ. ಶೃಂಗಾರ ರತ್ನಾಕರಂ ಮತ್ತು ರಸರತ್ನಾಕರ ಈ ಒಂದು ಕಾವ್ಯ ಗ್ರಂಥಗಳು, ಈ ಕಾವ್ಯಾಲಂಕಾರಗಳನ್ನು ಬರ್ತಕ್ಕಂಥ ಕವಿ ಯಾರು ಕಮೆಂಟ್ಸ್ ಮಾಡಿರಿ. ಶೃಂಗಾರ ರತ್ನಾಕರ ಮತ್ತು ರಸರತ್ನಾಕರ ಅಂತ ಬರೆದವರು ಯಾರನ್ನು ಕಮೆಂಟ್ ಮಾಡಿರಿ. ಇನ್ನು ಅದೇ ರೀತಿಯಾಗಿ 55ನೇ ಪ್ರಶ್ನೆ ನೋಡೋಣ. ಇಲ್ಲಿ ಹೊಂದಿಸಿ ಬರೆಯಿರ್ತಕ್ಕಂಥದ್ದು ಪಟ್ಟಿ 1 ಮತ್ತು ಪಟ್ಟಿ 2. ಇಲ್ಲಿ ಅಂದ್ರೆ ಕೆಲವು ಕೃತಿಗಳನ್ನು ಕೊಟ್ಟಾನ.
ಆ ಒಂದು ಕೃತಿಯೊಳಗೆ ಬರ್ತಕ್ಕಂಥ ಪಾತ್ರಗಳನ್ನು ಈ ಕಡೆ ಮೆನ್ಷನ್ ಮಾಡೋಣ. ಸೊ ಯಾವುದಕ್ಕೆ ಒಂದು ಸರಿಯಾದ ಉತ್ತರ ಆಗ್ತದೆ, ಸರಿಯಾದ ಜೋಡಿ ಆಗ್ತದ ಅಂತಂದೇಳಿ ನೋಡೋಣ. ಇಲ್ಲಿ ಯುದ್ಧ ಮತ್ತು ಶಾಂತಿ, ಕೆಂಪು ಮೀನು, ಪೀಠಾಧಿಪತಿಯ ಪತ್ನಿ, ನಾನು ಅವನಲ್ಲ ಅವಳು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದ ಅಂತೇಳಿ ನೋಡೋದಾದ್ರೆ, ಈ ಯುದ್ಧ ಮತ್ತು ಶಾಂತಿ ಐತಲ್ಲ, ಇದು ನತಾಶಾ ರೋಸ್ಟೇವಾ ಅಂತಕ್ಕ ಒಂದು ಆಪ್ಷನ್ಗೆ ಏನಾಗ್ತದೆ ಹೊಂದಿಕೆ ಆಗ್ತದೆ. ನೋಡ್ರಿ ನಾಲ್ಕು ಎಲ್ಲರೂ ಬಂದತ್ತೆ ನೋಡ್ರಿ. ಬಂದತ್ತೆ ನೋಡ್ರಿ, ಇಲ್ಲಿ ಆಪ್ಷನ್ 4 ಐತಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಬಿ ಏನಾಗುತ್ತೆ, ಕರುತ್ತಮ್ಮ ಅದಕ್ಕೆ ಅನ್ನೋದಕ್ಕೆ ಹೊಂದಿಕೆ ಆಗುತ್ತೆ. ಪೀಠಾಧಿಪತಿಯ ಪತ್ನಿ ಅಂತ ಬಂದಾಗ ಆಸಿಯಾ ಬೀಬಿ, ನಾನು ಅವನಲ್ಲ ಅವಳು ವಿದ್ಯಾ ಅನ್ನೋಕ್ಕೆ ಅದಕ್ಕೆ ಹೊಂದಿಕೆ ಆಗ್ತದೆ. ಸೊ ನಾನು ಅವನಲ್ಲ ಅವಳು ಇದು ಪ್ರತಿ ಸಾರಿ ಎಕ್ಸಾಮ್ನಲ್ಲಿ ಬರ್ತಕ್ಕಂಥದ್ದು. ಈಗ ಯು ಜಿ ಸಿ ನೆಟ್ ಒಳಗೆ ಈ ಒಂದು ಕೃತಿಯ ಮೇಲೆ ಕಾದಂಬರಿ ಅಂತಂದು ಹೇಳ್ಬೋದು ಇದು. ಸೊ ಇದ್ರ ಮೇಲೆ ಪ್ರತಿ ಸಾರಿ ಪ್ರಶ್ನೆ ಬರ್ತಕ್ಕಂಥದ್ದು. ಸೊ ನೋಡ್ಕೊಳ್ರಿ, ನಾನು ಅವನಲ್ಲ ಅವಳು ಅಂತಕ್ಕಂಥ ಕೃತಿಯನ್ನು ಬರೆದಂಥವ್ರು ಯಾರು ಅನ್ನೋದನ್ನು ಕಮೆಂಟ್ ಮಾಡಿರಿ. ಇನ್ನು ಅದೇ ರೀತಿಯಾಗಿ ಮುಂದುವರೆದು, 1ನೇ ನಾಗವರ್ಮನ ಛಂದೋಬುದಿಯಲ್ಲಿ ಇರುವ ಅಧಿಕಾರಗಳು ಅಂತ ಕೇಳ್ಯಾರ. ಸೊ ನಾಗವರ್ಮನು ಬರೆದಿರ್ತಕ್ಕಂಥ ಛಂದೋಬುದಿ ಮೇಲೆ ಕೆಸೆಟ್ ಒಳಗೆ ಮೊನ್ನೆ ಹೋದ ಸರ್ತಿ ಅಂದರೆ 2024 25 ಬಂದಂತಕ್ಕಂಥ ಪ್ರಶ್ನೆಗಳಿದಾವೆ. ಇವು 10 ಬಗೆಯ ಛಂದೋ ಪ್ರಕಾರಗಳನ್ನು ಉಲ್ಲೇಖ ಮಾಡ್ತೈತಿ. ಇದು ಯಾವುದು ಛಂದೋಬುದಿ ಐತಲ್ಲ, 10 ಬಗೆಯ ಆ ಒಂದು ಛಂದೋ ಪ್ರಕಾರಗಳನ್ನು ಅದು ಉಲ್ಲೇಖ ಮಾಡ್ತೈತಿ. ಯಾಕ್ಕರ, ಹಿರಿಯಕ್ಕರ, ಪಿರಿಯಕ್ಕರ, ಇಡೇ, ಸಾಂಗತ್ಯ ಅಂತಂದು ಏನದವಲ್ಲ. ಸೊ ಆ ಛಂದೋ ಪ್ರಕಾರಗಳನ್ನ ಮಾಡ್ತಾ ಇಲ್ಲಿ ಏನು ಮಾಡ್ಯಾರ, ಈ ಛಂದೋಬುದಿಯಲ್ಲಿರತಕ್ಕಂಥ ಅಧಿಕಾರಗಳು ಅಂತ ಕೇಳ್ಯಾರ. ಸೊ ಇಲ್ಲಿ ಯಾವುದು ಉತ್ತರ ಆಗ್ತದೆ ನೋಡ್ರಿ. ಅದರಲ್ಲಿ ಒಟ್ಟು 6 ಅಧಿಕಾರಗಳು ಅದವು. ಆಪ್ಷನ್ 2 ಅಂತಕ್ಕಂಥದ್ದು ಏನಾಗುತ್ತೆ, ಅದಕ್ಕೆ ಹೊಂದಿಕೆ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಮುಂದುವರೆದು 57ನೇ ಪ್ರಶ್ನೆಯನ್ನು ನೋಡೋಣ. ನಿವೇದನ ಇವರ ಸಂಕಲನ ಅಂತ ಕೇಳ್ಯಾರ. ಸೊ ಆಪ್ಷನ್ 1 ಬಂದು BM ಶ್ರೀಕಂಠಯ್ಯ, 2 DV ಗುಂಡಪ್ಪ, 3 ಬಸವಪ್ಪ ಶಾಸ್ತ್ರಿ, 4 ಗೋವಿಂದ ಪೈ. ಸೊ ನಿವೇದನ ಅಂತಕ್ಕಂಥ ಕವನ ಸಂಕಲನ ಬರೆದವರು ಯಾರಾಗ್ತಾರೆ ಅಂತಂದರೆ DV ಗುಂಡಪ್ಪ. ಆಪ್ಷನ್ 2 ಅಂತಕ್ಕಂಥದ್ದು ಸರಿ ಆಗ್ತದೆ. ಇನ್ನು ಅದೇ ರೀತಿಯಾಗಿ 58ನೇ ಪ್ರಶ್ನೆ, 1 ಪಟ್ಟಿ 1 ಪಟ್ಟಿ 2 ಅಂತ ಹೇಳ್ಬಿಟ್ರೆ. ಸೊ ಇಲ್ಲಿ ಏನು ಮಾಡ್ಯಾರ, ವಚನಕಾರ್ತಿಯರ ಕೊಟ್ಟಾನ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಅವರ ಒಂದು ಅಂಕಿತ ನಾಮವನ್ನು ಕೊಟ್ಟಾನ. ಸೊ ಯಾರ್ಯಾರ ಅಂಕಿತ ನಾಮ ಯಾವ್ಯಾವ ವಚನಕಾರ್ತಿಯರಿಗೆ ಹೊಂದಿಕೆ ಆಗ್ತದ ಅಂತಂದೇಳಿ ನಾವು ಹೊಂದಿಸ್ಬೇಕಾಗ್ತದೆ. ಸೊ ಮುಳಿಗೆ ಮಹಾದೇವಿ ಅಂತ ಬಂದ್ಬಿಟ್ಟು, ಮುಳಿಗೆ ಮಹಾದೇವಿ ಯಾರಂತಂದ್ರೆ ಮುಳಿಗೆ ಮಾರಯ್ಯನ ಒಂದು ಧರ್ಮಪತ್ನಿಯವರು. ಮುಳಿಗೆ ಮಾರಯ್ಯ ಅಂದ್ರೆ ಇವರ ಒಂದು ಅಂಕಿತ ನಾಮ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಅಂತ ಏನೈತಲ್ಲ, ಆಪ್ಷನ್ 3. ಆಪ್ಷನ್ 3 ಯಾವ್ಯಾವ ಆಪ್ಷನ್ ಒಳಗೈತೆ ನೋಡ್ರಿ. ನೀವು ಎಜಿಟ್ರಿಕ್ಸ್, ನೀವು ನೆಟ್ ಒಳಗೆ ಮತ್ತು ಕೆಸೆಟ್ ಒಳಗೆ ಅಥವಾ ಇನ್ನೇ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಎಲಿಮಿನೇಟೆಡ್ ಮೆಥಡ್ ಒಳಗೆ ನೀವು ಬರೀಬೇಕಾಗುತ್ತೆ. ಈ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀನಲ್ಲ, ಈ ಒಂದು ಟ್ರಿಕ್ ಮೇಲೆ ನೀವು ಎಕ್ಸಾಮ್ ಪಾಸ್ ಮಾಡ್ಕೋಬೋದು. ಭಾಳ ಈಸಿ. ನಿಮಗೆ ಪರ್ಟಿಕ್ಯುಲರ್ ಒಂದು ಅಷ್ಟು ಆನ್ಸರ್ ಗೊತ್ತಿರ್ಲಿಕ್ಕೆ ಅಂದರು, ಆ ಪರ್ಟಿಕ್ಯುಲರ್ 1 ಅಥವಾ 2ಕ್ಕೆ ಉತ್ತರ ಗೊತ್ತಿತ್ತಪ್ಪ ಅಂತಂದರೆ ನೀವು ಏನು ಮಾಡ್ಬೇಕು, ಅದ್ರ ತಕ್ಕಂಗೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ಕೋಬೇಕು. ಈ ಆಪ್ಷನ್ಗಳನ್ನು ನೋಡಿಕೊಂಡು ಮತ್ತು ಬೇರೆ ಕಡೆಗೆ ಇಲ್ಲಿ ರಿಪೀಟ್ ಆಗಲಿದ್ದ ಅಂತಂದ್ರೆ ಅಲ್ಲಿ ಏನು ಮಾಡ್ಬೇಕು, ನೀವು ಅದನ್ನ ಆನ್ಸರ್ ಅಂತಂದರೆ ಪರ್ಟಿಕ್ಯುಲರಾಗಿ ಹಾಕ್ಬಿಡೋಕ್ಕಾಗುತ್ತೆ. ನೀವು ನೋಡಿರಿ, ಇಲ್ಲಿಗ ನನಗೇನು ಗೊತ್ತೈತಿ, ಮುಳಿಗೆ ಮಹಾದೇವಿದು ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಉತ್ತರನ ಹಾಗೆ ಒಂದು ಅಂಕಿತ ನಾಮ ಗೊತ್ತೈತೆ ನನಗೆ. ಈಗ ಗೊತ್ತೈತಂದ್ರೆ ಈಗ ನಾನು ಏನು ಮಾಡೀನಿ, ಆನ್ಸರ್ ಕರ್ಕೊಂಡ್ಬಿಟ್ಟೆ. ಮತ್ತು ಉಳಿದಿದ್ವೆಲ್ಲ ನೋಡೋಕೆ ಹೋಗಲ್ಲ ನಾನು. ಡೈರೆಕ್ಟ್ ಏನು ಮಾಡ್ತೀನಿ ನಾನು, ಆಪ್ಷನ್ 1 ಅದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬಿಡ್ತೀನಿ. ನಾನು 1 ಮಾರ್ಕ್ಸ್ ಬಂದ್ಬಿಡುತ್ತೆ. ಇಲ್ಲಿ ನೀವೇನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಉಳಿದಿದ್ದು ಸತ್ಯಕ್ಕೆ ಏನಪ್ಪ, ನಿಮ್ಮ ಒಂದು ಬೇಸಿಕ್ ನಾಲೆಡ್ಜಿಗೆ
ಜನರಲ್ ನಾಲೆಡ್ಜಿಗೆ ನೀವು ಇದು ಮಾಡ್ಕೋಬೋದು. ಈ ಸತ್ಯಕ್ಕ ಅಂತಕ್ಕಂಥವ್ರು ಶಂಭುಕೇಶ್ವರ ದೇವ ಅಂತ ಅಂಕಿತನ ಮಾಡ್ಕೊತಾರೆ. ಗುಡ್ಡೇವ ಅಂತಕ್ಕಂಥವ್ರು ಎಲ್ಲಿದೆ ಆಪ್ಷನ್ 4 ನಿಂಬೀಶ್ವರ. ಅದೇ ರೀತಿ ಗೊಗ್ಗೆವೆ ನಾಸ್ತಿನ ಅಂತ. ಈ ಥರ ಈಸಿಯಾಗಿ ಟ್ರಿಕ್ ನೀವೇನು ಮಾಡಬೇಕು, ಒಂದು ಪ್ರಶ್ನೆ ಯಾವಕ್ಕೆ ಎರಡು ಪ್ರಶ್ನೆಗೆ ಏನು ಮಾಡುತ್ತೆ, ನಿಮ್ಮಲ್ಲಿ ಏನು ಆಪ್ಷನ್ ಗೊತ್ತಿತ್ತಪ್ಪ ಅಂದ್ರೆ, ಉತ್ತರ ಕರೆಕ್ಟಾಗಿ ಗೊತ್ತಿತ್ತಂದ್ರೆ ಡೈರೆಕ್ಟ್ ನೀವು ಆನ್ಸರ್ ಮಾಡ್ತಕ್ಕಂಥದ್ದು. ಸೊ ಇದು ಒಂದು ಟ್ರಿಕ್ ನೀವು ನೆನಪಿನಲ್ಲಿ ಇಟ್ಕೊಳ್ರಿ ನಾಳೆ ಎಕ್ಸಾಮ್ ಬರೋಕ್ಕೆ ಹೋದಾಗ. ಅದೇ ರೀತಿ 59ನೇ ಪ್ರಶ್ನೆ ನೋಡೋಣ. ದೊಡ್ಡ ಕಾಳಗದ ಕಥೆಗಳನ್ನು ಹೇಳಲು ಎಕ್ಸಾಮೀಟರ್ ದುರಂತ ವೈನೋದಿಕಗಳಿಗೆ ಐಯಾಂಬಿಕ ಛಂದಸ್ಸುಗಳನ್ನು ನಿರ್ದೇಶಿಸಿದ ಮೀಮಾಂಸಕ ಯಾರು ಅಂತ ಕೇಳ್ಯಾರ. ಸೊ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಇದು ಒಂದು ಪ್ರಶ್ನೆ ಆಗಿರ್ತದೆ. ಆಲ್ಮೋಸ್ಟ್ ಎಲ್ಲ ಸಾಹಿತ್ಯದ ಏನು ಸಿಲೆಬಸ್ ಏನೈತಲ್ಲ, ಕನ್ನಡ ಸಾಹಿತ್ಯ ಎಲ್ಲ ಸಾಹಿತ್ಯ ಒಂದು ವಿಷಯವನ್ನು ಏನು ಮಾಡಿರ್ತಾರೆ ಈ ಪ್ರಶ್ನೆ ಒಳಗೆ ಕವರ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಸಿಲೆಬಸ್ನ ಚೆನ್ನಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಸಿಲೆಬಸ್ ಪ್ರಕಾರನ ನೀವು ಸ್ಟಡಿ ಮಾಡಿದರೆ ಈಸಿಯಾಗಿ ನೀವು ಎಕ್ಸಾಮ್ ಪಾಸ್ ಮಾಡ್ಬೋದಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತಾ, ಈ ಒಂದು 59ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ಕಂಡುಕೊಳ್ಳೋಣ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂತಂದ್ರೆ ಆಪ್ಷನ್ 1 ಅಂತಕ್ಕಂಥ ಓರೆಸ್ ಏನು ಮಾಡ್ತಾನೆ, ದೊಡ್ಡ ಕಾಳಗದ ಕಥೆಗಳನ್ನು ಹೇಳಲು ಎಕ್ಸಾಮೀಟರ್ ದುರಂತ ವೈನೋದಿಕಗಳಿಗೆ ಐಯಾಂಬಿಕ ಛಂದಸ್ಸುಗಳನ್ನು ಅಂತಂದು ಹೇಳಿ ನಿರ್ದೇಶನ ಮಾಡ್ತಾನೆ. ಯಾರು? ಓರೆಸ್ರವರು ಅಂತೇಳಿ. ಅದೇ ರೀತಿಯಾಗಿ 60ನೇ ಪ್ರಶ್ನೆ ನೋಡೋಣ. ಶೂನ್ಯ ಸಂಪಾದನೆಯಲ್ಲಿನ ಶಬ್ದ ಸಂದನಿಯ ಮಾತು ಸಯವಲ್ಲ ನೋಡ ಪ್ರಭುವೇ. ಶೂನ್ಯ ಸಂಪಾದನೆಯಲ್ಲಿನ ಶಬ್ದ ಸಂದನಿಯ ಮಾತು ಸಯವಲ್ಲ ನೋಡ ಪ್ರಭುವೇ ಅಂತ ಯಾರು ಹೇಳಿದರು ಅಂತಂದು ಹೇಳಿ ಕೇಳ್ಯಾರ. ಆಪ್ಷನ್ ಬಂದ್ಬಿಟ್ಟು ಮುಕ್ತಾಯಕ್ಕ, 2 ಅಜಗಣ್ಣ, 3 ಬಸವಣ್ಣ, 4 ಅಕ್ಕ ಮಹಾದೇವಿ. ಸೊ ಯಾರು ಹೇಳ್ತಾರ? ಶಬ್ದ ಸಂದನೆಯ ಮಾತು ಸಯವಲ್ಲ ನೋಡ ಪ್ರಭುವೇ ಅಂತಂದು ಯಾರು ಹೇಳ್ತಾರಪ್ಪ ಅಂತಂತಂದರೆ ಮುಕ್ತಾಯಕ್ಕ ಹೇಳ್ತಾಳೆ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಅಲ್ಲಮ ಪ್ರಭುವಿನ ಕುರಿತು ಹೇಳ್ತಕ್ಕಂಥದ್ದು. ಅಲ್ಲಮುವಿನ ಪ್ರಭು ಅವರ ಕುರಿತು ಮೊದಲು ಚರಿತ್ರೆಯನ್ನು ಬರೆದವರು ಯಾರು, ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳ್ತಪ್ಪ ಅಂತಂದ್ರೆ ಮೊದಲು ಹರಿಹರ ರಗಳೆ ಕವಿ ಏನದ ನನ್ನ 12ನೇ ಶತಮಾನದಾಗ ಹರಿಹರ ಕವಿ ಏನು ಮಾಡ್ತಾನೆ, ಬಸವರಾಜ ದೇವರ ರಗಳೆ ಅಂತಂದು ಪ್ರಭುದೇವರ ರಗಳೆ ಅಂತಂದೇಳಿ ಬರಿತಾನೆ. ಯಾರು? ಹರಿಹರ ಕವಿ. ತದನಂತರ 1436 ಈ ಚಾಮರಸ ಪ್ರಭುಲಿಂಗ ಲೀಲೆ ಅಂತಂದೇಳಿ ಕೃತಿಯನ್ನು ಬರೀತಾರೆ. ಸೊ ಈ ಸಂದನೀಯ ಮಾತು ಸಯವಲ್ಲ ನೋಡ ಪ್ರಭುವೇ ಅಂತಕ್ಕಂಥದ್ದು ಮಾತನ್ನು ಮುಕ್ತಾಯಕ್ಕರವರು ಅಲ್ಲಮ ಪ್ರಭುವಿನ ಬಗ್ಗೆ ಹೇಳಿರ್ತಕ್ಕಂಥ ಮಾತಾಗ್ತದೆ ಅಂತ ಹೇಳ್ತಾ 61ನೇ ಪ್ರಶ್ನೆಯನ್ನು ನೋಡೋಣ. ಸೊ ನಮ್ಮ ಒಂದು ತರಗತಿಯೊಳಗೆ ನಾವು ಇವತ್ತೇನು ಮಾಡ್ತೀವಿ, ದಿನಕ್ಕೆ 20 ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಹೋಗ್ತೀವಿ. ಪ್ರತಿ ತರಗತಿಗೆ ಏನು ಮಾಡ್ತೀವಿ, ನಾವು 20 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ 61ನೇ ಪ್ರಶ್ನೆ ನೋಡೋಣ. ಸಾಹಿತ್ಯ ಮತ್ತು ನವ್ಯತೆ ಎಂಬ ಉಪನ್ಯಾಸವನ್ನು ನೀಡಿದವರು ಅಂತ ಕೇಳ್ಯಾರ. ಸೊ ಯಾರು ಈ ಒಂದು ಉಪನ್ಯಾಸ ನೀಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಆಪ್ಷನ್ ಬಂದ್ಬಿಟ್ಟು ಗೋಪಾಲಕೃಷ್ಣ ಅಡಿಗ, ವಿ ವಿಕ್ರು ಗೋಕಾಕ್, BC ರಾಮಚಂದ್ರ ಶರ್ಮಾ, ಅದೇ ರೀತಿಯಾಗಿ ಡಿ ಅಂದ್ರೆ 4 ಸುಮತೀಂದ್ರ ನಾಡಿಗ. 1 ಗೋಪಾಲಕೃಷ್ಣ ಅಡಿಗ, 2 ವಿಕ್ರು ಗೋಕಾಕ್, 3 BC ರಾಮಚಂದ್ರ ಶರ್ಮಾ, 4 ಸುಮತೀಂದ್ರ ನಾಡಿಗ. ಸಾಹಿತ್ಯ ಮತ್ತು ನವ್ಯ ಕವಿಗಳು ಇವರು ಏನು ಮಾಡ್ತಾರೆ, ಈ ನವ್ಯತೆಯ ಮೇಲೆ ಉಪನ್ಯಾಸ ಮಾಡ್ಬೋದು ಎಂಬ ಅಭಿಪ್ರಾಯ ಇದೆ. ಹಾಗಾಗಿ ನವ್ಯ ಕವಿಗಳು ಯಾರ್ಯಾರು ನೋಡ್ಕೊಳ್ರಿ, ನವ್ಯ ಸಾಹಿತ್ಯದ ಕವಿಗಳು ಅಂತ ಅಂದಾಗ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂದ್ರೆ ಆಪ್ಷನ್ 2 ವಿಕ್ರು ಗೋಕಾಕ್ರವರು. ಮುಖ್ಯವಾಗಿ ವಿಕ್ರು ಗೋಕಾಕ್ರ ಐತಲ್ಲ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ 62ನೇ ಪ್ರಶ್ನೆ ನೋಡೋಣ. ಪುರುಷೋತ್ತಮ ಬಿಳಿಮಲೆ ಪಟ್ಟಿ 1 ಮತ್ತು ಪಟ್ಟಿ 2. ಪುರುಷೋತ್ತಮ ಬಿಳಿಮಲೆ ಎ.ವಿ. ನಾವಡ, ತೀನಂ ಶಂಕರನಾರಾಯಣ, KR ದುರ್ಗದಾಸ. ಈ ಕಡೆ ಏನು ಮಾಡ್ರೆ ಅವ್ರು ಬರೆದಿರ್ತಕ್ಕಂಥ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು ಯಾವ್ಯಾವ ಸಾಹಿತ್ಯಕ್ಕೆ ಅವರು ಇದಾಗ್ತಾರೆ, ಯಾವ್ಯಾವುದೋ ಒಂದು ಸಂಪ್ರದಾಯಕ್ಕೆ ಅವ್ರು ಹೊಂದಿಕೆ ಆಗ್ತಾರೆ ಅಂತಂದೇಳಿ ನೋಡೋದಾದ್ರೆ ಈ ಪುರುಷೋತ್ತಮ ಬಿಳಿಮಲೆ ಅಂತಂದು ಹೇಳಿದ್ವಲ್ಲ, ಈತ ಈಗ ಯಾವುದಕ್ಕೆ ಹೊಂದಿಕೆ ಆಗ್ತಾನೆ ಅಂತಂದೇಳಿ ನಾವು ನೋಡಿದಾದ್ರೆ
ಈ ಕಂಬಳ ಐತಲ್ಲ, ಕಂಬಳಕ್ಕೆ ಅವರು ಸಂಬಂಧಪಡ್ತಾರೆ. ಯಾರು? ಪುರುಷೋತ್ತಮ ಬಿಳಿಮಲೆ ಅವರು. ನೋಡ್ರಿ, A4 ಐತಲ್ಲ, ಆಪ್ಷನ್ 2 ಆಪ್ಷನ್ 4ರಾಗ ಐತಿ. ಇದ್ದಾಗ ಎಲಿಮಿನೇಟೆಡ್ ಮತ್ತು ಟ್ರಿಕ್ ಮಾಡೋಕ್ಕೆ ಇಲ್ಲೆಲ್ಲ ನೀವು ಆ ಟ್ರಿಕ್ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ A.V. ನಾಗೋಡು ಅವರು ಎದಕ್ಕೆ ಸಂಬಂಧಪಡ್ತಾರೆ ಅಂತಂದ್ರೆ, ಈ ಆಪ್ಷನ್ 1 ಐತಲ್ಲ, ವೈದ್ಯರ ಹಾಡುಗಳು, ಇದಕ್ಕೆ ಹೊಂದಿಕೆ ಆಗ್ತಾನೆ. ಹಂಗೆ ಅಂದಾಗ ನೋಡ್ರಿ, ಇಲ್ಲಿ 4ನೇದ್ರೊಳಗೆ A4 B3 ಐತಿ. 2ನೇ ಆಪ್ಷನ್ ಒಳಗೆ A4 B1 ಐತಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಾಗ್ತದೆ ಅಂತಂದ್ರೆ ಈ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದುವರೆದು 63ನೇ ಪ್ರಶ್ನೆ ನೋಡೋಣ. ಇವು ಶಂಭಾ ಜೋಶಿಯವರ ಕೃತಿಗಳು ಅಂತ ಕೇಳ್ಯಾರ. ಸೊ ಆಪ್ಷನ್ ಬಂದ್ಬಿಟ್ಟು ಗೀತ ಪ್ರಕಾರ, ಆಗಲವಾಡಿ ಪಾಳೆಗಾರರು, ಸಿ ಹಾಲುಮತ ದರ್ಶನ, ಡಿ ಆರ್ಯಶಾಸ್ತ್ರ ಪ್ರದೀಪ, ಈ ರೂಢಿ ಹಾಗೂ ಭಾವಿಪ ಕಲ್ಪನೆಗಳು. ಶಂಭಾ ಜೋಶಿಯವರು ಬರೆದಿರ್ತಕ್ಕಂಥ ಕೃತಿಗಳು ಯಾವುವು ನೋಡ್ಕೊಳ್ರಿ. ಇಲ್ಲಿ ಯಾವುದಾಗ್ತದೆ ಸರಿಯಾದ ಉತ್ತರ? ಸೊ ಆಪ್ಷನ್ 1 ಅಂತಕ್ಕಂಥದ್ದು ಸಿ ಮತ್ತು ಇ, ಹಾಲುಮತದ ದರ್ಶನ ಮತ್ತು ರೂಢಿ ಹಾಗೂ ಭಾವಿಪ ಭಾವಿಪ ಕಲ್ಪನೆಗಳು. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಬಣ್ಣಿಸಿ ಹಾಡುವ ನನ್ನ ಬಳಗ ಎಂಬ ಜಾನಪದ ಕೃತಿಯ ಲೇಖಕರು ಯಾರು ಅಂತ ಕೇಳ್ಯಾರ. ಬಣ್ಣಿಸಿ ಹಾಡುವ ನನ್ನ ಬಳಗ. ಸೊ ಇಲ್ಲಿ ಯಾವುದಾಗ್ತದ ಸರಿಯಾದ ಉತ್ತರ? ಯಾರು ಬರೆದಾರ? 1 ಮಗು ಬಿರಾದರ, 2 PK ರಾಜಶೇಖರ, 3 ಬಸವರಾಜ ಮಲಸೆಟ್ಟಿ, 4 ಚಂದ್ರಶೇಖರ ಕಂಬಾರ. ಜನಪದ ಕೃತಿ, ಜನಪದ ಸಾಹಿತ್ಯಕ್ಕೆ, ಜನಪದ ಲೇಖಕರು, ಜನಪದ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ನೀಡಿದವರು ಯಾರು ಅಂತಂದೇಳಿ ನಿಮ್ಗೆ ಗೊತ್ತಿತ್ತಂದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಗೆ ಆನ್ಸರ್ ಬಂದುಬಿಡ್ತೈತಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4. ಯಾರು? ಚಂದ್ರಶೇಖರ್ ಕಂಬಾರ್ ಅಂತಕ್ಕಂಥವರು ಬಣ್ಣಿಸಿ ಹಾಡುವ ನನ್ನ ಬಳಗ ಎಂಬ ಕೃತಿಯನ್ನು ಬರೆದಂತಕ್ಕಂಥವ್ರು. ಇನ್ನು ಅದೇ ರೀತಿಯಾಗಿ ಮುಂದುವರೆದು 65ನೇ ಪ್ರಶ್ನೆ. ಭೋಜರಾಜನು ತನ್ನ ಶೃಂಗಾರ ಪ್ರಕಾಶದಲ್ಲಿ ರಸದ ಕುರಿತು ಹೇಳಿರುವ ಪದ್ಯವನ್ನು ಅನುಕ್ರಮಣಿಕೆಯಲ್ಲಿ ಹೊಂದಿಸಿರಿ. ಭೋಜರಾಜನು ತನ್ನ ಶೃಂಗಾರ ಪ್ರಕಾಶದಲ್ಲಿ, ಆ ಕೃತಿ ಏನಿದೆಯಲ್ಲ ಶೃಂಗಾರ ಪ್ರಕಾಶ, ಸೊ ಇದರಲ್ಲಿ ರಸದ ಕುರಿತು ಹೇಳಿರುವ ಪದ್ಯವನ್ನು ಅನುಕ್ರಮಣಿಕೆ ಕಾಲಾನುಕ್ರಮಣಿಕೆಯಲ್ಲಿ ಬರೀರಿ ಅಂತ ಕೇಳ್ಯಾರ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನಾವು ನೋಡೋಣ. ಆಪ್ಷನ್ ನೋಡೋಣ. 1 ಶೃಂಗಾರ ವೀರ ಕರುಣಾದ್ಭುತ ಭಯಾನಕ ಶಾಂತನಾಮ್ನಃ, ಸಿ ರೌದ್ರಹಾಸ್ಯ ಬಿಭತ್ಸ ವತ್ಸಲ, ಡಿ ಶೃಂಗಾರಮೇವ ರಸನಾದ್ರ ಸಮಾನಾಮಃ, ಈ ಅಮ್ನಾಸಿ ಪುರ್ದಶ ರಸನ್ ಸುದಿಯೋವಯಂತು ಅಂತಕ್ಕೆ ಐತಿ. ಸೊ ಇದರಲ್ಲಿ ಸರಿಯಾದ ಉತ್ತರ ನೋಡ್ರಿ, ಕಾಲಾನುಕ್ರಮೆಯಲ್ಲಿ ಬರಿಬೇಕಂದ್ರೆ ಯಾವುದಾಗ್ತದ? 1 2 3 4 5 ತನಕ ಐತಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂತಂತಂದ್ರೆ ಎ ಅಂತಕ್ಕಂಥದ್ದು ಏನು ಶೃಂಗಾರ ಕರುಣಾದ್ಭುತ ಐತಲ್ಲ, ಇದು 1 ಆಗುತ್ತಾ. ಅದೇ ರೀತಿಯಾಗಿ 2ನೇದು ಯಾವುದಾಗುತ್ತಂತಂದೇಳಿ ನೋಡೋಣ. A1 ಎಲ್ಲ ಕಡೆ ಏನೈತಿ 3 ಆಪ್ಷನ್ ಒಳಗೆ ಏನೇ ಐತಿ. ಸಿ ಏನೈತಲ್ಲ ರೌದ್ರಹಾಸ್ಯ ಬಿಭತ್ಸ ವತ್ಸಲ ಅಂತಕ್ಕಂಥದ್ದು 2 ಆಗುತ್ತೆ. ಸೊ ನೋಡ್ರಿ, AC ಅಂತಂದ್ರೆ ಆಟೋಮೆಟಿಕ್ ಆಪ್ಷನ್ 3ನೇ ಒಳಗೆ ಐತಿ. ಹಾಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ 66ನೇ ಪ್ರಶ್ನೆ ನೋಡೋಣ. ಇವು 3ನೆಯ ಮಂಗರಸನ ಕೃತಿಗಳು ಅಂತ ಕೇಳ್ಯಾರ. ಯಾವು ಕೆಳಗಿರ್ತಕ್ಕಂಥವು ಯಾವ್ಯಾವಪ್ಪ? 3ನೆಯ ಮಂಗರಸನ ಕೃತಿಗಳು ಯಾವ್ಯಾವು ನೋಡ್ಕೊಳ್ರಿ. ಈ 3ನೇ ಮಂಗರಸ, 1ನೇ ಮಂಗರಸ ಅನ್ನೋದ್ರಲ್ಲೇ 3-4 ಮಂದಿ ಬರ್ತಾರೆ. ಸೊ ಇಲ್ಲಿ 3ನೇ ಮಂಗರಸನ ಕೃತಿಗಳನ್ನು ಕೇಳ್ಯಾರ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ಅಂತ ನೋಡೋಣ. ಸೊ ಆಪ್ಷನ್ 3 ಈ ಬಿ ಮತ್ತು ಇ. ಆಪ್ಷನ್ 3 ಏನೈತಲ್ಲ ಬಿ ಮತ್ತು ಇ. ನೇಮಿ ಜಿನೇಶನ ಸಂಗತಿ, ಅದೇ ರೀತಿಗೆ ಪ್ರಭಂಜನ ಚರಿತ್ರೆ, ಇವು 2 ಏನಪ್ಪ ಸರಿಯಾದ ಉತ್ತರ ಯಾರ್ದು? 3ನೇ ಮಂಗರಸ ಕೃತಿಗಳು. ಇವು ಸರಿಯಾದ ಉತ್ತರ ಆಗ್ತವೆ. ಇನ್ನು ಅದೇ ರೀತಿಯಾಗಿ 67ನೇ ಪ್ರಶ್ನೆ. ಬಿ ವೆಂಕಟಾಚಾರ್ಯರು ದುರ್ಗೇಶ್ ನಂದಿನಿಯನ್ನು ಪ್ರಕಟಿಸಿದ ವರ್ಷ ಅಂತ ಕೇಳ್ಯಾರ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಾ? 1 1885, 2 1895, 3 1905,
ಅದೇ ರೀತಿಯಾಗಿ 4ನೇದು 1915. ಸೊ ಇವುಗಳಲ್ಲಿ ದುರ್ಗೇಶ್ ನಂದಿನಿಯನ್ನು ಯಾವ ವರ್ಷ ಪ್ರಕಟಿಸ್ತಾರ ಅಂತಂದೇಳಿ ನೋಡೋದಾದ್ರೆ ಆಪ್ಷನ್ 1 ಏನೈತಲ್ಲ 1885 ಈ ದುರ್ಗೇಶ್ ನಂದಿನಿಯ ಕೃತಿಯನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಇನ್ನು ಮುಂದುವರೆದು 68ನೇ ಪ್ರಶ್ನೆ ಹೇಳಿಕೆ ಕೊಟ್ಟಾರ, ಅದಕ್ಕೆ ಕೆಳಗಡೆ ವಿವರಣೆ ಕೊಟ್ಟಾನ. ಹೇಳಿಕೆಯನ್ನು ಹೆಂಗೈತಪ್ಪ ಅಂದ್ರೆ ಗುಡೋಕ್ತಿಕರಣೋದ್ದೇಶ ದೇಶಂ ಚೇದ್ಯೋದನಂ ಪ್ರತಿಕತ್ಯದೆ ವೃಷಾಪೇಹಿ ಪರಕ್ಷೇತ್ರಾದಾಯಿತಿ ಕ್ಷೇತ್ರರಕ್ಷಕ ಏನು ಕೊಟ್ರ ಗುಡೋಕ್ತಿಕರಣೋದ್ದೇಶಂ ಚೇದ್ಯೋದನಂ ಪ್ರತಿಕತ್ಯತೆ ವೃಷಾಪೇಹಿ ಪರಪೇಕ್ಷಾದಾಯಿತಿ ಕ್ಷೇತ್ರ ರಕ್ಷಕ ಅಂತ ಕೇಳ್ತಾರ. ಕೆಳಗಡೆ ವಿವರಣೆ ಏನೈತಿ, ಒಬ್ಬನಿಗೆ ಹೇಳಬೇಕಾದ ಮಾತನ್ನು ಮೌನದಲ್ಲಿ ಹೇಳುವುದಾದರೆ ಅದು ಗುಡೋಕ್ತ ಅಲಂಕಾರ. ಅದನ್ನು ನೇರವಾಗಿ ಹೇಳಿದರೆ ಗುಟ್ಟಾದ ವಿಷಯವು ಇತರರಿಗೆ ತಿಳಿಯುತ್ತದೆ ಅಂತ ಕೇಳ್ಯಾರ. ಸೊ ಇಲ್ಲಿ ಯಾವುದು ಉತ್ತರ ಆಗ್ತದೆ? 68ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗ್ತದಪ್ಪ ಅಂದ್ರೆ ಆಪ್ಷನ್ 4 ಹೇಳಿಕೆ ಸರಿ, ವಿವರಣೆ ತಪ್ಪು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ಅಂತಂದೇಳಿ ನೋಡೋದಾದ್ರೆ ಆಪ್ಷನ್ 4 ಹೇಳಿಕೆ ಸರಿ, ವಿವರಣೆ ತಪ್ಪು ಅಂತಕ್ಕಂಥದ್ದು. ಹೇಳಿಕೆ ಸರಿಯಾಗೈತಿ, ಒಟ್ಟು ವಿವರಣೆ ಏನಾಗೈತಿ ತಪ್ಪಾಗೈತೆ ಅಂತೇಳಿ ಇದಕ್ಕೆ ಆಪ್ಷನ್ 4 ಉತ್ತರ ಸರಿ ಆಗ್ತದೆ. ಅದೇ ರೀತಿಯಾಗಿ 69ನೇ ಪ್ರಶ್ನೆ. ಅದೇ ರೀತಿಯಾಗಿ 69ನೇ ಪ್ರಶ್ನೆ ನೋಡೋಣ. ಇಲ್ಲಿ ಹೊಂದಿಸಿ ಬರೆಯಿರ್ತಕ್ಕಂಥದ್ದು. ಸೊ ಯಾವ್ಯಾವ ಕೃತಿಗಳು ಯಾವ್ಯಾವ ಲೇಖಕರಿಗೆ ಸಂಬಂಧಿಸಿದಾವೆ ಅಂತಂದೇಳಿ ಜೋಡಣೆ ಮಾಡಬೇಕಾಗತ್ತೆ. ಇಲ್ಲಿ ಯಾವುದಾಗ್ತದೆ? ಆಪ್ಷನ್ ಎ MH ಕೃಷ್ಣ, ಬಿ ಕಪಟರಾಳ ಕೃಷ್ಣರಾಯರು, ಸಿ DK ಭೀಮಸೇನರಾಯರು, ಡಿ ಶಾಂಬಾ ಜೋಶಿ. ಯಾವುದಾಗ್ತದ ನೋಡ್ರಿ, MH ಕೃಷ್ಣ ಅಂತಕ್ಕಂಥವ್ರು ಈ ಕರ್ನಾಟಕದ ಪೂರ್ವ ಚರಿತ್ರೆ ಅಂತ ಹೇಳಿ ಕರಿತೀವಲ್ಲ, ಇದು ಹೊಂದಿಕೆ ಆಗುತ್ತೆ, ಒಂದಾಗುತ್ತೆ. ಸೊ A4 ಫಸ್ಟ್ ಆಪ್ಷನ್ ಯಾವುದೈತಿ? ಸೊ 1ನೇದು ಆಪ್ಷನ್, 1ನೇ ಆಪ್ಷನ್ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ 70ನೇ ಪ್ರಶ್ನೆ. ಶೃಂಗಾರದ ಅನುಕರಣವೇ ಹಾಸ್ಯ ಎಂದು ಹೇಳಿದ ಮೀಮಾಂಸಕ ಅಂತ ಕೇಳಿದ್ರೆ ಇದು ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂಥ ಒಂದು ಕೃತಿ. ಸೊ ಮೊದಲು ನಾವು ನೋಡಿದ್ವಲ್ಲ ಆ ಪ್ರಶ್ನೆ ಏನಾಯಿತು, ಪಾಶ್ಚಾತ್ಯ ಕಾವ್ಯಮೀಮಾಂಸೆಗೆ ಸಂಬಂಧಿತ. ಇದು ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗೈತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಶೃಂಗಾರದ ಅನುಕರಣವೇ ಹಾಸ್ಯ ಅಂತ ಕೇಳ್ಯಾರ, ಯಾವುದಾಗ್ತದೆ? ಆಪ್ಷನ್ 1 ಭರತ, 2 ಶ್ರೀಶಂಕುಕ, 3 ಭಟ್ಟತೌತ, 4 ಉದ್ಭಟ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಅಂತಕ್ಕಂಥದ್ದು. ಭರತ ಏನು ಮಾಡ್ತಾನೆ, ಶೃಂಗಾರದ ಅನುಕರಣವೇ ಹಾಸ್ಯ ಅಂತಂದೇಳಿ ಹೇಳ್ತಾನೆ. ಸೊ ಇದಿಷ್ಟು 20 ಅಂದ್ರೆ ಇದಿಷ್ಟು UGC ನೆಟ್ 2025 ಡಿಸೆಂಬರಲ್ಲಿ ನಡೆಸಿದಂಥ ಕನ್ನಡ ಪತ್ರಿಕೆಯ 20 ಪ್ರಶ್ನೆಗಳನ್ನು ನಾವು ಬಿಡಿಸಿದ್ವಿ. ಸೊ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಒಂದು ಲೈಕನ್ನು ಕೊಡ್ರಿ ಅಂತ ಹೇಳ್ತಾ, ಮತ್ತೊಂದು ತರಗತಿಯಲ್ಲಿ 20 ಪ್ರಶ್ನೆಗಳೊಂದಿಗೆ ಬರ್ತೇನೆ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.